Hello guys, welcome back to my YouTube channel. I hope ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂಡ್ ವೆಲ್ಕಮ್ ಟು ಸ್ಟ್ರೆಂಥನಿಂಗ್ ಸೀರೀಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಬೈಸಿಪ್ಸ್ ವರ್ಕೌಟ್ ಮಾಡಿದ್ವಿ. ಸೊ ಇವತ್ತು ನಾವು ಟ್ರೈಸಿಪ್ಸ್ ವರ್ಕೌಟ್ ಮಾಡ್ತಿದ್ವಿ. ಸೊ ಟ್ರೈಸಿಪ್ಸ್ ಅಂದರೆ ಈ ಮಸಲ್ಸ್. ಓಕೆ, ಆ್ಯಂಡ್ ಇದಕ್ಕೆ 3 to 4 ವೇರಿಯೇಷನ್ಸ್ ತೋರಿಸ್ತೀನಿ ಮನೇಲೆ ಮಾಡೋದು ಹೇಗೆ ಅಂತ. ಯೂಶಲಿ ಸೇಮ್ ವೇರಿಯೇಷನ್ಸ್ನೇ ಮಾಡ್ತಾ ಹೋಗ್ತಾರೆ ಜಿಮ್ಮಲ್ಲೂ ಕೂಡ, ಬಟ್ ಒಂದು ಮೆಷಿನ್ ಇರುತ್ತೆ, ಅದನ್ನು ಸಪೋರ್ಟ್ ತೊಗೊಂಡು ಮಾಡ್ತಾರೆ. ಸೊ ನಮ್ಗೆ ಡಂಬಲಲ್ಲಿ ಯಾವ್ದಾಗುತ್ತೆ ಅದು ಮಾಡೋಣ. ಆ್ಯಂಡ್ ಬ್ಯಾಕ್ ಡಿಪ್ಸ್ ಅಂತ ಒಂದಿದೆ, ಬಟ್ ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಲಾಸ್ಟ್ 3 ಡೇ ಬ್ಯಾಕ್ ನನಗೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ನೀ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನಾನು ಅದನ್ನು ಮಾಡೋಂಗಿಲ್ಲ. ಸೊ ನಾನು 4 ಡೇಸಿಂದ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೀನಿ. ಆಬ್ವಿಯಸ್ಲಿ ನೀ ಪ್ರಾಬ್ಲಮ್ ಆಗಿರೋದ್ರಿಂದ ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗೆಲ್ಲ ಪೇನ್ ಬರುತ್ತೆ ಅಂತ. ಬಟ್ ಇವತ್ತು ನನ್ನ ಬಾಡಿನೂ ಅಟ್ಲೀಸ್ಟ್ ಅಪ್ಪರ್ ಪಾರ್ಟ್ನಾದರೂ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವರ್ಕೌಟ್ ಮಾಡ್ತಿದ್ದೀನಿ. 4 ಡೇಸಿಂದ ಕರೆಕ್ಟಾಗಿ ಮಾಡೇ ಇಲ್ಲ. ಜಸ್ಟ್ ವಾಕ್ ಮತ್ತು ಮನೆಯಲ್ಲೇ ಸ್ವಲ್ಪ ಮೂಮೆಂಟ್ಸ್ ತೊಗೊಂಡು ವರ್ಕೌಟ್ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಟ್ರೈ ಮಾಡಿದೆ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ. ನೀವು ಅಷ್ಟೇ ಯಾವುದಾದ್ರೂ ಇಂಜುರೀಸ್ ಆಗಿತ್ತು ಅಂತ ಅಂದರೆ ಅಟ್ಲೀಸ್ಟ್ ಡಯೆಟಲ್ಲಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ವರ್ಕೌಟ್ಗೆ ಎಕ್ಸ್ಕ್ಯೂಸಸ್ ಕೊಟ್ಟರೆ ಓಕೆ, ಬಟ್ ಡಯೆಟ್ ನೀವು ಏರುಪೇರು ಮಾಡಿ ಓವರ್ ಈಟಿಂಗ್ ಮಾಡಿದ್ರೆ, ಇನ್ ಕೇಸ್ ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊತಿದ್ದೀರಾ ಅಂತ ಅಂದರೆ ಬೇಗ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಕಾರ್ಡಿಂಗ್ ಟು ಡೋಸಸ್. ಸೊ ಮೇಕ್ ಶ್ಯೂರ್ ನಿಮಗೆ ಇಂಜುರಿ ಆಗಿದ ತಕ್ಷಣ ಅಯ್ಯೋ ಬೇಡ ಮಾಡೋದೇ ಬೇಡ ಅಂತ ಇಗ್ನೋರ್ ಮಾಡೋ ಬದಲು ಅಟ್ಲೀಸ್ಟ್ ನಿಮ್ಮ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೆ ಅದನ್ನು ಮಾಡಿ. ಬಾಡಿ ಮೂವ್ಮೆಂಟ್ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂತಂದರೆ ಊಟದಲ್ಲಿ ಏನು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡಬೇಕು ಅದನ್ನು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ನಾನು ಫ್ಯಾಟ್ ಲಾಸ್ ಜರ್ನಿಲಿ ಇರೋದ್ರಿಂದ ಲಾಸ್ಟ್ 3 ಡೇಸಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪುಷ್ ಮಾಡಿದ್ದೀನಿ. ಆ್ಯಂಡ್ ನೀವು ಅಷ್ಟೇ ಯಾವುದೋ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀರಾ, ಇನ್ ಬಿಟ್ವೀನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಒಂದು ಹುಷಾರಿಲ್ದಂಗೆ ಆಗ್ಬೋದು, ಇಲ್ಲ ಏನೋ ಫಂಕ್ಷನ್ಸ್ ಬರ್ಬೋದು, ಹಂಗಂತ ಅಂದ್ಬಿಟ್ಟು ಎಕ್ಸ್ಕ್ಯೂಸಸ್ ಕೊಡಬೇಡಿ. ಓಕೆ, ಅದನ್ನು ಅಟೆಂಡ್ ಮಾಡಿ. ಜ್ವರ ಇದ್ದಾಗ ಊಟ ಕರೆಕ್ಟಾಗಿ ತಿಂದರೆ ಬೇಗ ರಿಕವರ್ ಆಗ್ತೀರಿ. ಸೊ ಊಟನಾದರೂ ಮೇಂಟೈನ್ ಮಾಡ್ಬೋದಲ್ಲ, ನಿಮ್ಮ ಕೈಲಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ. ಆ್ಯಂಡ್ ಮಧ್ಯದಲ್ಲಿ ನಿಮ್ಮ ಕೈಲಿ ಆದಾಗ ಲೈಟಾಗಿ ಮನೆಯಲ್ಲೇ ಓಡಾಡೋದ್ರಿಂದ, ನಿಂತಿದ್ದ ಹತ್ರನೇ ಕೆಲವೊಂದು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೂ ಕೂಡ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಫೀಲ್ ಆಗ್ತೀರಾ. ಸೊ ಬೆಡ್ ಮೇಲೆ ಮಲ್ಕೊಂಡು 3 ಹೊತ್ತು ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋ ಬದಲು ಅಟ್ಲೀಸ್ಟ್ ನಿಮ್ಮ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ತುಂಬ ಜಾಸ್ತಿ ಬೇಗ ವೆಯ್ಟ್ ಗೇನ್ ಆಗಿಬಿಡೋದು. ಆ್ಯಂಡ್ ನೀವು ಏನು ಕಷ್ಟಪಟ್ಟು ಮಾಡಿರ್ತೀರೋ 10 ಡೇಸ್ 1 ಮಂತ್ ಅದು ಕಳ್ಕೊಂಡ್ಬಿಡ್ತೀರಾ. ಸೊ ಅದ್ರ ಬದಲು ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಸೊ ಇವತ್ತು ನಾನು ಆಲ್ರೆಡಿ ಹೇಳಿರೋಂಗೆ ಟ್ರೈಸಿಪ್ಸ್ ಮಸಲ್ಸ್ನ ಟ್ರೈನ್ ಮಾಡ್ತಿದ್ದೀವಿ. ಆ್ಯಂಡ್ ವಾರ್ಮ್ ಎಕ್ಸಸೈಸ್ ಬಂದು ನೀವು ಬೇಕಾದ್ರೆ ಸ್ಪಾಟ್ ಜಾಗ್ ಮಾಡ್ತೀನಿ ಅಂತ ಅಂದರೂ ಆರಾಮಾಗಿ ಮಾಡಿ. ನಾನು ಹೇಳ್ದಂಗೆ ನಾನು ಜಾಸ್ತಿ ಕಾಲ ಮೇಲೆ ಪ್ರೆಷರ್ ಕೊಡೋಂಗಿಲ್ಲ. 1 ನಿಮಿಷ ವಾಚ್ ಸೆಟ್ ಮಾಡ್ಕೊಂಬಿಡೋಣ. ಸೊ ಜಾಗ್ ಮಾಡೋಕ್ಕಾಗಲ್ಲ, ಸೊ ನಾನು ಹೈ ನೀಸ್ ಮಾಡ್ತೀನಿ. ಟೋಟಲ್ 200 ಕೌಂಟ್. ಸೊ ನೀವು ಜಾಗ್ 5 to 10 ಮಿನಿಟ್ಸ್ ಮಾಡ್ತೀನಿ ಅಂತಂದರೆ ವಾರ್ಮಪ್ನ ಸ್ಟಾರ್ಟ್ ಮಾಡಿಕೊಂಡು ಮಾಡಿ. ಬಾಡಿನ ಪ್ರಾಪರಾಗಿ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿರ್ತೀನಿ, ನೀವು ಆಫ್ ಎಕ್ಸಸೈಸ್ ಮಾಡಿ ಸ್ಕಿಪ್ ಮಾಡ್ತಿದ್ದೀರಾ ಅಂತ ಅಂದರೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಬಾಡಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ.
200. ಸೊ ಬಾಡಿನ ಪ್ರಾಪರಾಗಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಧ್ಯ ಮಧ್ಯ ನೀರು ಕುಡಿಯೋದು ಕೂಡ ಮಿಸ್ ಮಾಡ್ಕೊಬೇಡಿ. ಅಂದರೆ ನಿಮಗೆ ಡಿಹೈಡ್ರೇಟ್ ಆಗ್ತಾ ಇದೆ ಅಂದರೆ ಯು ಶುಡ್ ಬಿ ಹ್ಯಾವಿಂಗ್ ಸಿಪ್ ಬೈ ಸಿಪ್ ವಾಟರ್. ಓಕೆ, ಫ್ರೀ ಎಕ್ಸಸೈಸ್ ಮಾಡೋಣ. ಪ್ರತಿಯೊಂದು ವೇರಿಯೇಷನ್ 3 ಕೌಂಟ್. ಫ್ರೀನೂ ಅಷ್ಟೇ ಪ್ರಾಪರಾಗಿ ಮಾಡಬೇಕು. ಸೊ ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಫ್ರೀ ಆಗಿ ಕೂಡ ಹೆಲ್ಪ್ ಆಗುತ್ತೆ. ಟಂಗ್ ರೊಟೇಷನ್ 3 and reverse 3. ankle rotation, wrist rotation, arm stretch, shoulder, chest stretch, spine, ಟ್ರೈಸಿಪ್ಸ್ ಮಾಡ್ತಿರೋದ್ರೆ ಲೈಟಾಗಿ ಸ್ಟ್ರೆಚ್ ಮಾಡ್ಕೊಳ್ಳೋಣ, ಜಾಸ್ತಿ ಪುಲ್ ಮಾಡಬಾರ್ದು. ಲ್ಯಾಟ್ ಸ್ಟ್ರೆಚ್, oblique, alternate toe touch, bend over, and leg ಫ್ರೀ ಮಾಡ್ಕೊಳ್ಳಿ. ಸೊ ಪ್ರಾಪರಾಗಿ ಪುಲ್ ಮಾಡ್ತಾ ಸ್ಟ್ರೆಚ್ ಮಾಡಿ. ಆಬ್ವಿಯಸ್ಲಿ ಕಾಲು ಪ್ರಾಬ್ಲಮ್ ನಾನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಟ್ರೈಸಿಪ್ಸ್ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೀವು ಬೇಕಾದ್ರೆ ಕೋರ್ ಆಕ್ಟಿವಿಟೀಸ್ನ ಆ್ಯಡ್ ಮಾಡ್ಬೋದು ಇಲ್ಲಿ. ಒಬ್ವಿಯಸ್ಲಿ ನನ್ನ ಕಾಲ್ ರೈಸ್ ಮಾಡೋಕ್ಕಾಗದೇ ಇರೋ ಕಾರಣ ನಾನು ಯಾವ ಎಕ್ಸಸೈಸು ಮಾಡೋಕ್ಕಾಗಲ್ಲ. ಸೊ ಟ್ರೈಸಿಪ್ಸ್ ವರ್ಕೌಟಲ್ಲಿ ಓಕೆ, ನಾವು ಮೊದಲನೇದು ಬೇಕಾಗಿರೋದು ಒಂದು ಡಂಬಲ್ ಅಷ್ಟೇ. ಸೊ ಹೀಗೆ ಇಟ್ಕೊಳ್ಳಿ ಪ್ರಾಪರಾಗಿ, ಆ್ಯಂಡ್ ನೀವು ಗ್ರಿಪ್ಪಲ್ಲಿ ಇಟ್ಕೋಬೇಕು. ಇದು ಸಿಂಗಲ್ ಆರ್ಮ್ ಎಕ್ಸ್ಟೆನ್ಷನ್ ಅಂತ. ಸೊ ಕೈ ನೋಡಿ ಶೇಪ್ ಹಾಗೆ ಇರಬೇಕು. 8 or 10 ನಿಮ್ಗೆ ಬಾಡಿಗೆ ಎಷ್ಟಾಗುತ್ತೆ ಅಷ್ಟು. ಓಕೆ, ಆ್ಯಂಡ್ ಕೈ ಬೆಂಡ್ ಮಾಡೋದು, ಹಿಂದಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಬಾರ್ದು. ಇಷ್ಟೇ ನೀವು ಪ್ರಾಪರ್. ಮತ್ತು ಈ ಕೆಳಗಡೆ ಏನಿರುತ್ತೆ ಆ ಮೂಮೆಂಟ್ನ ಶೇಕ್ ಮಾಡಬಾರ್ದು, ಅಳ್ಳಾಡಿಸ್ಬಾರ್ದು. ಆವಾಗಲೇ ನಿಮ್ಗೆ ಆ ಮಸಲ್ ಫೀಲ್ ಆಗೋದು. ನೋಡಿ, ಇದು ಹಿಂಗೆ ಇರಬೇಕು, ಇಷ್ಟೇ ಲಿಫ್ಟ್ ಮಾಡಬೇಕು. ಇಳಿಸ್ಬೇಕಾದ್ರೂ ಅಷ್ಟೇ ಪ್ರಾಪರಾಗಿ ಇಳಿಸಿ, ಸುಮ್ಮನೆ ಹೆಂಗೆಂಗೋ ಇಳಿಸೋದು ಆ ಥರ ಮಾಡಬೇಡಿ. ಓಕೆ, ಫಸ್ಟ್ ವೇರಿಯೇಷನ್ ಸಿಂಗಲ್ ಆರ್ಮ್ ಎಕ್ಸ್ಟೆನ್ಷನ್. ಸೊ ಡಂಬಲ್ನ ಯಾವಾಗಲೂ ಅಷ್ಟೇ ಕೆಳಗಡೆ ಇಟ್ಕೊಂಡು ಗ್ರಿಪ್ಪಾಗಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಕೈ ಸ್ಟ್ರೈಟ್ ಇಷ್ಟೇ. ಸೈಡಿಂದ ಹೇಗೆ ಕಾಣಿಸುತ್ತೆ ನೋಡಿ. ಸ್ಟ್ರೈಟೇ ಮಾಡಬೇಕು. ಆ್ಯಂಡ್ ನೀವು ಪ್ರಾಪರಾಗಿ ಮಾಡಿದ್ರೆ ಈ ಮಸಲ್ಸ್ ಫೀಲ್ ಆಗುತ್ತೆ. ಥರ್ಡ್ ಸೆಟ್. ಈಗ ಸಿಂಗಲ್ ಮುಗಿತು. ನೆಕ್ಸ್ಟ್ ಡಬಲ್ ಆರ್ಮ್ ಎಕ್ಸ್ಟೆನ್ಷನ್. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ನೀವು ಬೇಕಾದರೆ ಒಂದು ಜಿಮ್ಮಲ್ಲಿ ಮಾಡೋರಿಗೆ ಬೆಂಚ್ ಇರುತ್ತಲ್ಲ, ಆ ಬೆಂಚ್ ಮೇಲೆ ಕೂತ್ಕೊಂಡು ಬೇಕಾದ್ರೂ ಮಾಡ್ಬೋದು. ಈಗ ಇಲ್ಲೂ ಅಷ್ಟೇ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋದು ಬೇಕಾದರೆ
ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಈಗ ಡಬಲ್ ಆರ್ಮ್. ಡಂಬಲ್ ಹೇಗೆ ಇಟ್ಕೊಳ್ಳೋದು ಅಂತ ಫಸ್ಟ್ ನೋಡಿ. ಹೀಗೆ ಲಾಕ್. ಓಕೆ, ಆ್ಯಂಡ್ ಇದನ್ನು ಹೀಗೆ ಹಿಂದಕ್ಕೆ ತೊಗೊಂಡು ಹೋಗ್ಬೇಕು ಆ್ಯಂಡ್ ಎಕ್ಸ್ಟೆಂಡ್. ಇಷ್ಟ. ಆದಷ್ಟು ಡಂಬಲ್ನ ಹೀಗೆ ಸ್ಟ್ರೈಟ್ ಆಗೈತಿ, ಬಟ್ ಕೈ ನೋಡಿ ಈ ಥರ ಹಗ್ಲ ಮಾಡೋದೆಲ್ಲ ಮಾಡಬಾರ್ದು, ಹೀಗಿದ್ರೆ ಹಿಂಗೆ ಇರಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಒಂಥರ ಏರುಪೇರು ಅನಿಸುತ್ತೆ, ಬಟ್ ಮಾಡ್ತಾ ಹೋದರೆ ಪ್ರಾಕ್ಟೀಸ್ ಆದರೆ ಪ್ರಾಪರಾಗಿ ಬರುತ್ತೆ. ಆದಷ್ಟು ಕರೆಕ್ಟ್ ಫಾರ್ಮ ಇಟ್ಕೊಂಡು ಟ್ರೈ ಮಾಡಿ. ಆ್ಯಂಡ್ ಮಿರರ್ಸ್ ಇದ್ದರೆ ಮಿರರ್ಸ್ನ ನೋಡ್ಕೊಂಡು ಮಾಡಿ. ಸೊ ನಾನು ಏನು ಹೇಳ್ತಿದ್ದೀನಿ ಅದು ಕರೆಕ್ಟಾಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನೀವು ಸುಮ್ಮನೆ ಮಾಡೋದ್ರಿಂದ ನಿಮ್ಗೆ ಗೊತ್ತಿರಲ್ಲ ಕರೆಕ್ಟಾಗಿ ಮಾಡ್ತಿದ್ದೀರೋ ಇಲ್ವೋ, ನಿಮ್ಗೆ ಅನ್ಸುತ್ತೆ ಕರೆಕ್ಟಾಗಿ ಮಾಡ್ತಿದ್ದೀನಿ ಅಂತ ಒಂದೊಂದ್ಸರಿ. ಹೀಗೆ ಸೆಕೆಂಡ್ ಸೆಟ್ ಲಾಕ್. ಸಿ, ಕೈ ನೋಡಿ ನಂದು ಹೇಗಿದೆ ಹಾಗೆ ಇರಬೇಕು. ಇಳಿಸ್ಬೇಕಾದ್ರೆ ಹಿಂಗೆ. ಡಂಬಲ್ ಎತ್ತೋದು ಇಳಿಸೋದು ಕೂಡ ಕರೆಕ್ಟಾಗಿ ಮಾಡಬೇಕು, ಸುಮ್ಮನೆ ಹಿಂಗೆ ಬೀಳ್ಸ್ಬಿಡೋದು ಈ ಥರ ಎಲ್ಲ ಮಾಡಬಾರ್ದು. And the last set. So, set 2 variations ಮುಗ್ದಿದೆ. ಈಗ ಕಿಕ್ ಬ್ಯಾಕ್ ಅಂತ. ಸೊ ಕಿಕ್ ಬ್ಯಾಕ್ ಮಾಡ್ಬೇಕಾದ್ರೆ ಫಸ್ಟ್ ಸೈಡಿಂದ ತೋರಿಸ್ತೀನಿ ಬಾಡಿ ಮೂಮೆಂಟ್ ಹೇಗಿರ್ಬೇಕಂತ. ಹೀಗೆ ಆ್ಯಂಡ್ ಹೀಗೆ ಇಟ್ಕೊಳ್ಳಿ, ಇಲ್ಲ ಹೀಗೆ ಇಟ್ಕೊಳ್ಳಿ. ಬಾಡಿ ಹಿಂಗೆ ಇರಬೇಕು. ಓಕೆ, ಆ್ಯಂಡ್ ಇದು ಅಷ್ಟೇ ಸೇಮ್ ರೂಲ್ಸ್. ಏನಾಗುತ್ತೆ ಅಂದರೆ ಹಿಂಗೆ ಮಾಡ್ಬೇಕಾದ್ರೆ ಹಿಂಗೆ ಹೋಗೋದಿರುತ್ತೆ, ಹಿಂಗೆ ಹೋಗಬಾರ್ದು. ಹಂಗೆ ಹೋದರೆ ನೀವು ಫುಲ್ ಶೋಲ್ಡರ್ ಮೇಲೆ ಬೀಳ್ತಾ ಇರುತ್ತೆ ಪ್ರೆಷರು. ಸೊ ನೀವು ಮಾಡಬೇಕಾದ್ರೆ ಓಕೆ ಸೆಕೆಂಡ್ ಸೆಟ್ ಮಾಡೋಣ. ಸೊ ಹೀಗೆ ಇಟ್ಕೋತೀರಾ ನೋಡಿ. ಆ ಮೇಲ್ಗಡೆ ಏನಿರುತ್ತೆ ಎಲ್ಬೋಯಿಂದ ಮೇಲ್ಗಡೆ ಪಾರ್ಟ್ ಅದು ಹಂಗೆ ಇರಬೇಕು. ನೀವು ಪ್ರಾಪರಾಗಿ ಮಾಡಿದ್ರೆ ನೀವು ಮಸಲ್ ಪೇಯ್ನ್ ಬಂದೇ ಬರುತ್ತೆ. ಆದರೆ ಫಸ್ಟ್ ಟೈಮ್ ಮಾಡ್ತಿರೋರಿದ್ರೆ ನೀವು ಮಸಲ್ ಪೇಯ್ನ್ ಬಂದಾಗ ಗೊತ್ತಾಗುತ್ತೆ ಕರೆಕ್ಟಾಗಿ ಮಾಡ್ತಿರುತ್ತೆ. ಬೀಳ್ತಾ ಇಲ್ಲ ಅಲ್ಲಿ ಅಂದರೆ ರಾಂಗ್ ಮಾಡ್ತಿದ್ರು. ಏನು ಮಾಡೋದು ಗೊತ್ತಾ, ಹಿಂಗೆ ಮಾಡ್ತಾರೆ. ನೋ, ಇದು ಸ್ಟಿಫ್ ಆಗಿರಬೇಕು. ಆ್ಯಂಡ್ ಹೀಗೆ ಫಸ್ಟು ಬರೀ ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿ, ನೋಡ್ಕೊಳ್ಳಿ ಮಿರರ್ನ. ಹೀಗೆ ಓಕೆ. ಥರ್ಡ್ ಸೆಟ್. ಅಷ್ಟೇ. ಸೊ 3 ವೇರಿಯೇಷನ್ಸ್ ಆಯಿತು. ಕಿಕ್ ಬ್ಯಾಕ್ ಅಂತೀವಿ ಇದನ್ನು. ಪ್ರಾಪರಾಗಿ ಮಾಡಬೇಕು. ಮೇನ್ ಏನು ಗೊತ್ತಾ, ಟ್ರೈಸಿಪ್ಸ್ಗೂ ಆಗಲಿ ಬೈಸಿಪ್ಸ್ ಮಾಡಬೇಕಾದ್ರೆ ಈ ಪಾರ್ಟ್ ಏನಿದೆ ಇಷ್ಟು, ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ. ಇದರಿಂದ ನಾವು ಸಪೋರ್ಟ್ ತೊಗೊತೀವಿ ಅಲ್ವಾ, ಬಟ್ ಈ ಕಾನ್ಸ್ಟೆಂಟಾಗಿ ಇರಬೇಕು. ನೀವು ಇದನ್ನು ಹಿಂಗೆ ಮೂವ್ ಮಾಡ್ತಿದ್ರೆ ವರ್ಕೌಟ್ ಬೀಳಲ್ಲ. ಬೈಸಿಪ್ಸ್ ಅದು ಅಷ್ಟೇ. ಹಿಂಗೆ ಅಂದರೆ ಬರಲ್ಲ. ಹೀಗೆ ಈ ಪಾರ್ಟ್ ಇಲ್ಲೇ ಇದೆಯಾ, ಈಗ ಟ್ರೈಸಿಪ್ಸ್ ನೋಡಿ. ಕಿಕ್ ಬ್ಯಾಕ್ ಮಾಡ್ತೀರೇನೆ ಬಾಡಿ ಪೊಸಿಷನ್ ಚೇಂಜ್. ಇಷ್ಟೇ. ಮೇಕ್ ಶ್ಯೂರ್ ಇದು ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿ, ಆಯಿತಾ. ಹಿಂಗೆ ಎಲ್ಲ ಮಾಡಬೇಡಿ. ಓಕೆ. ಆ್ಯಂಡ್ ಲಾಸ್ಟ್ ಒನ್, 4th ವೇರಿಯೇಷನ್. ಅಪ್ಪ ಸ್ವಲ್ಪ ನೀ ಬೆಂಡ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಡ್ರೈ ಆಗೋದು. ಆ್ಯಂಡ್ ಸೇಮ್ ಆವಾಗಲೇ ಏನು ಸಿಂಗಲ್ ಮಾಡಿದ್ವಿ ಸೇಮ್ ವೇ ಸಪೋರ್ಟ್ ತೊಗೊಂಡು ಮಾಡ್ತಿದ್ದೀವಿ ಅಷ್ಟೇ. ಓಕೆ. ಆ್ಯಂಡ್ ಡಂಬಲ್ ನೋಡಿ ಇಲ್ಲೇ ಇಟ್ಕೊಳ್ಳಿ.
ಇಲ್ಲೂ ಅಷ್ಟೇ, ಎಲ್ಬೋ ಇಂದ ಕೆಳಗಡೆ ಪಾರ್ಟ್ ಹಾಗೆ ಇದೆಯಾ, ಹಾಗೆ ಇರಬೇಕು. ಸೊ ಸೇಮ್ ವೇ ಈ ಕೈ ಸ್ಟಿಫ್ ಆಗಿ ಇಟ್ಕೊಳ್ಳಿ. ಇಳಿಸ್ಬೇಕಾದ್ರೆ ಡಂಬಲ್ ಕೇರ್ಫುಲ್. ಓಕೆ, ಫುಲ್ ಡೌನ್ ಮಾಡಬೇಕು, ಅರ್ಧ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಡಂಬಲ್ನ ಟೈಟಾಗಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಡಂಬಲ್ನ ಫ್ರೀ ಬಿಟ್ಟರೆ ಪ್ರಾಪರ್ ಫಾರ್ಮೇಷನ್ ಬರಲ್ಲ. And the last set. Change. ಆ್ಯಂಡ್ ಆಲ್ರೆಡಿ ಹೇಳಿರೋದ್ರ ಕೌಂಟ್ ನಿಮ್ಮ ಕೈಲಿ 6 ಆಗ್ತಿದೆ ಅಂದರೆ ಫಸ್ಟ್ ಟೈಮ್ 6 ಮಾಡಿ, ದೆನ್ ಗೋ ವಿತ್ ಹೈಯೆಸ್ಟ್ ಕೌಂಟ್ 8, ದೆನ್ 10, ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ. ಆ್ಯಂಡ್ ವೆಯ್ಟ್ಸು ಅಷ್ಟೇ, ಒನ್ಸ್ ಯುವರ್ ಕಂಫರ್ಟಬಲ್, ಕರೆಕ್ಟಾಗಿ 3 kg ಎತ್ತುತ್ತೀರಾ ಅಂದರೆ ಮಾತ್ರ 5 kg ಹೋಗಿ, ಇಲ್ಲ ನೋಡೋಣ ಆ ಥರ ಎಲ್ಲ ಮಾಡಬೇಡಿ. ಓಕೆ, ಒಂದು ಇದು ಕರೆಕ್ಟಾಗಿ ಬರ್ತಾ ಇದೆ ಅಂದಾಗ 5 kg ಟ್ರೈ ಮಾಡಿ. ಆ್ಯಂಡ್ ಇವತ್ತು ಕೆಲವೊಂದು ಸ್ಟ್ರೆಚಸ್ ಕೂಡ ಹೇಳ್ಕೊಡ್ತೀನಿ, ಬಿಕಾಸ್ ತುಂಬ ಜನ ಬ್ಯಾಕ್ ಪೇನ್ ಬರ್ತಾ ಇದೆ, ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಐ ಆಮ್ ನಾಟ್ ಶ್ಯೂರ್ ನಾನು ಎಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತೆ. ಓಕೆ, ಸೊ ಮೊದಲನೇದಾಗಿ ಎಲ್ಲರೂ ಸುಮ್ಮನೆ ಸಿಂಪಲ್ ಎಕ್ಸಸೈಸ್ ಅಂದ್ಕೊಂಡಿದ್ದೀರಾ, ಬಟ್ ಇದೇ ತುಂಬ ಎಫೆಕ್ಟಿವ್ ಇದೆ ನಿಮ್ಮ ಸ್ಪೈನಲ್ ಕಾರ್ಡ್ಗೆ. ಸಿ, ಕಂಪ್ಲೀಟ್ ಸ್ಟ್ರೆಚ್, ಕ್ಯಾಟ್ ಕ್ಯಾಮಲ್. ಯಾರ್ಯಾರಿಗೆ ಬ್ಯಾಕ್ ಪೇನ್ ಬರ್ತಿದೆ ಅವ್ರು ರೆಗ್ಯುಲರ್ ಆಗಿ ಮಾಡಿ. ಆ್ಯಂಡ್ ಬರ್ಡ್ ಡಾಗ್, ರೈಟ್ ಕೈ ಎತ್ತಿದ್ರೆ ಲೆಫ್ಟ್ ಕಾಲ್. ಓಕೆ, ಇದೂ ಅಷ್ಟೇ 10 ಕೌಂಟ್ ಮಾಡಿ. ಹೋಗ್ತಾ ಹೋಗ್ತಾ 10 ಕೌಂಟ್ ಇಂಟು 2 sets 3 sets ಆ ಥರ ಮಾಡಬೇಕು, ಸ್ಟ್ರೈಟ್ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಶೋಲ್ಡರ್ ಇಲ್ಲೆಲ್ಲ ತುಂಬ ಇಟ್ಕೊಳ್ಳೋಕ್ಕಾಗುತ್ತೆ, ಜಾಸ್ತಿ ಪ್ರೆಷರ್ ಬೀಳ್ತಾ ಇದೆ, ತುಂಬ ಕ್ಯಾಚ್ ಆಗೋ ಥರ ಫೀಲ್ ಆಗುತ್ತೆ ಅನ್ನೋರಿಗೆ ಈ ಎಕ್ಸಸೈಸ್. ಸೊ ಕೈ ಟಂಪ್ಲಿ ಟಚ್ ಆಗಿ ರೈಸ್ ಮಾಡಬೇಕು. ಇದು ಅಷ್ಟೇ, ಈಚ್ ಸೈಡ್ 10 ಫಸ್ಟ್ ಮಾಡ್ಬೇಕಾದ್ರೆ 1 set ಮಾಡಿ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮದು ಶೋಲ್ಡರ್ ಸ್ಕ್ಯಾಪುಲ ಹಿಂದೆ ಕಂಪ್ಲೀಟ್ ವರ್ಕ್ ಆಗುತ್ತೆ. ಓಕೆ, and then tricep stretch as usual, light, and shoulder rotation. ಇದೆಲ್ಲ ತುಂಬ ಇಂಪಾರ್ಟೆಂಟ್. ಪ್ರಾಪರ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮಗೆ ನೆಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇದ್ರೆ ಶೋಲ್ಡರ್ ಪೇನ್ ಬರುತ್ತೆ.
ನಿಮ್ದೆಲ್ಲ ಎಕ್ಸಸೈಸ್ ಆದಮೇಲೆ ಡೈಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಮಾಡಿ. ಆ್ಯಂಡ್ ಇದು ನೀವು ಕೂತ್ಕೊಂಡೇ ಮಾಡ್ಬೋದು, ನನಗೆ ಮಂಡಿ ಮೇಲೆ ಪ್ರೆಷರ್ ಬಿಡೋಕ್ಕಲ್ಲ. ಆ್ಯಂಡ್ ಎಗೇನ್ ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಈ ಪಾರ್ಟ್ ಹಿಂದೆ ಸ್ಕ್ವೀಸ್ ಆಗುತ್ತೆ. ಇದರ ಬಾಡಿನ ಯಾವಾಗಲೂ ಸ್ಟ್ರೆಚ್ ಮಾಡ್ಕೊಳ್ಳಿ, ಯಾವಾಗಲೂ ಇನ್ ದ ಸೆನ್ಸ್ ವರ್ಕೌಟ್ ಮಾಡಬೇಕಾಗಲ್ಲ, ಮುಗಿದ್ಮೇಲೆ ಮಾಡಿ, ಇಲ್ಲ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಮಾಡೋಂಗಿದ್ರೆ ಮಾಡಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಕೂಡ ಹೇಳ್ಕೊಡ್ತೀನಿ. ಬಟ್ ಆದಷ್ಟು ಇದನ್ನೆಲ್ಲ ಒಂದೊಂದು ಸೆಟ್ ಅಲ್ಲ, ನೆಗ್ಲೆಕ್ಟ್ ಮಾಡಿಬಿಡಿ. ಆ್ಯಂಡ್ ಬ್ಯಾಕ್ ಬ್ರಿಡ್ಜಸ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಇದು ತುಂಬ ಒಳ್ಳೆ ಎಕ್ಸಸೈಸ್. ಗ್ಲೂಟ್ಸ್ ಬ್ರಿಡ್ಜ್ ಅಂತಲೂ ಅಂತಾರೆ. ಕಂಪ್ಲೀಟ್ ಸ್ಕ್ವೀಸ್ ಡ್ರಾಪ್, ಇದೆಲ್ಲ ನಿಮ್ಮ ಬ್ಯಾಕ್ಗೆ ತುಂಬ ತುಂಬ ಎಫೆಕ್ಟಿವ್. ನಿಮ್ಗೇನೋ ಅನಿಸ್ಬೋದು ಲೈಕ್ ಏನಿದು ನಾರ್ಮಲ್ ವರ್ಕೌಟು, ಏನೂ ಫೀಲ್ ಆಗ್ತಿಲ್ಲ ನಮಗೆ ಅಂತ. ಬಟ್ ಇದು ನಿಮ್ಮ ಮಸಲ್ಸ್ ಮೇಲೆ, ಒಂದು ಪಾರ್ಟ್ ಮೇಲೂ ವರ್ಕ್ ಮಾಡುತ್ತೆ. ಸೊ ಕಂಪ್ಲೀಟ್ ಸ್ಕ್ವೀಸ್ ಸ್ಲೋ. ಇವನ್ನೆಲ್ಲ 10 ಆ್ಯಡ್ ಮಾಡ್ಕೊಳ್ಳಿ ಡೈಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ. ಆವಾಗ ಬಾಡಿ ನೀಟಾಗಿ ಸ್ಟ್ರೆಚ್ಚು ಆಗುತ್ತೆ, ಫ್ರೀನೂ ಆಗುತ್ತೆ. ಆ್ಯಂಡ್ ನಿಮ್ಗೆ ಈ ಥರ ಇಶ್ಯೂಸ್ ಜಾಸ್ತಿ ಬರಲ್ಲ ಇವಾಗಲೇ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋದ್ರಿಂದ. ಇದೆಲ್ಲ ನಿಮಗೆ ಚಿಕ್ಕ ಚಿಕ್ಕದು ಎಫೆಕ್ಟಿವ್ ಇಲ್ಲ ಅನ್ನೋ ಥರ ಫೀಲ್ ಆಗ್ಬೋದು. ಬಟ್ ನಿಮಗೆ ಗೊತ್ತಿಲ್ಲದೇ ಒಳಗಡೆ ಅದು ಏನು ಕೆಲಸ ಮಾಡಬೇಕು ಅದು ಮಾಡ್ತಿರುತ್ತೆ. ಓಕೆ, ಡೋಂಟ್ ಥಿಂಕ್ ಲೈಕ್ ದಟ್. ಇದೇ ಮೇನ್ ಎಕ್ಸಸೈಸಿಂಗ್. ನಿಮ್ಗೆ ಏನಾದರೂ ಫ್ಯೂಚರಲ್ಲಿ ಇಂಜುರಿ ಆಯಿತು, ಶೋಲ್ಡರ್ ಆಗಲಿ ಬ್ಯಾಕ್ ಆಗಲಿ ಅಂದರೆ ನಿಮ್ಗೆ ಇದನ್ನೇ ಮಾಡಿಸೋದವರು. ಸೊ ಆದಷ್ಟು ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ ಓಕೆ, ವಿ ಆರ್ ಡನ್ ಫಾರ್ ದ ಡೇ. ಮೇಕ್ ಶೋರ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ರೆಪ್ಸ್ ಟ್ರೈ ಮಾಡಿ, ಒಂದೇ ಸರಿ ಜಾಸ್ತಿ ವೆಯ್ಟ್ಸ್ ಎತ್ತಕ್ಕೆ ಹೋಗಬೇಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.